ಏನಂತೆ ನಮ್ಮ ಅಕ್ಕನಿಗೆ ಪಾಪು ಆಯ್ತು. ಪಾಪು ಏನ್ ಹೆಸರಿಡ್ತೀರಾ? ಏನ್ ಮಾಡೋದು? ಹೆಸರಿಗೆ ಯಾಕೆ ಈಗ ಕಷ್ಟ ಪಡ್ಬೇಕು? ನಮ್ಮ ಜನ್ಮಾನದ ಕೋಟಿಯನ್ ಇರ್ಬೇಕಾದ್ರೆ ಅವರು ಮೂಲತಃ ಹುಟ್ಟಿಯವರು, ಈಗ ಅವರು ಹುಬ್ಳಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರದ್ದು ಮೇನ್ ಬೇಸಿಕ್ ಪ್ರೊಫೆಷನ್ ಏನಂತ ಹೇಳಿದ್ರೆ ಅವ್ರು ತುಂಬಾ ಪ್ರೀತಿಯಿಂದ ಮಾಡ್ತಾರೆ. ಪ್ರೊಫೆಷನಲ್ ಅಂತ ಹೇಳಕ್ಕಾಗಲ್ಲ, ಕಾಯಕವೇ ಕೆಲಸ ಅನ್ನೋದಲ್ಲ. ಅವ್ರಿಗೆ ರೀಸೆಂಟ್ ಸ್ಟೇಟ್ ಅವಾರ್ಡ್ ಬಂದಿದೆ. ಸೊ ಅವ್ರದ್ದು ಮೇನ್ ಏನ್ ಕೆಲಸ ಅಂತ ಹೇಳಿದ್ರೆ ಈ ಹೆಸರು ಅನ್ನೋದು ಒಂದು ಮನುಷ್ಯನಿಗೆ ಯಾವ ತರ ಬಲ ಕೊಡುತ್ತೆ, ಹೆಸರೇ ಉಸಿರು. ಆ ಹೆಸರಿನ ಮೇಲೆ ಆ ಮನುಷ್ಯ, ಹುಡುಗ ಅಥವಾ ಹುಡುಗಿ ಭವಿಷ್ಯ ಹೇಗೆ ನಿರ್ಧಾರ ಆಗುತ್ತದೆ, ಪ್ರತಿಯೊಂದನ್ನು ಇನ್ ಡೆಪ್ತ್, ಪಾಯಿಂಟ್ ಟು ಪಾಯಿಂಟ್ ನೀವ್ ಏನ್ ಆಗ್ತೀರಾ, ಹೇಗಿರ್ತೀರಾ ಅಂತ ಫ್ಯೂಚರ್ ತನಕ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ A to Z ಕೊಡ್ತಾ ಇದ್ದಾರೆ. ಸೊ ಆತರ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನನಗೆ ವೆರಿ ರೀಸೆಂಟ್ ಗೊತ್ತಾಗಿದೆ. ಸೊ ನಾನ್ ಅನ್ಕೊಳ್ತಾ ಇದ್ದೆ ಯಾರಿಗಾರು ಯೂಸ್ಫುಲ್ ಆಗುತ್ತೆ ಅಂತ. ಸೊ ಈಗ ನಿಮ್ ಮಕ್ಕಳಿಗೆ ಹೋಗೋ ನಿಜವಾಗ್ಲೂ ಲಕ್ಕಿ, ಬಿಕಾಸ್ ನೀವು ಅವ್ರ ಹತ್ರ ಹೋಗೋ ಭಾಗ್ಯ ಸಿಗ್ತಿದೆ. ಸೊ ನೀವ್ ಆರಾಮಾಗಿ ಹೋಗಿ ಕನ್ಸಲ್ಟೇಷನ್ ಮಾಡಿ. ಆಮೇಲೆ ಅವರು ಫೋನಲ್ಲೂ ಕನ್ಸಲ್ಟೇಷನ್ ಸಿಗ್ತಾರೆ, ಆನ್ಲೈನ್ ಕನ್ಸಲ್ಟೇಷನ್ ಸಿಗ್ತಾರೆ. ನಿಮ್ಗೆ ಬೇರೆ ಕಡೆ ಹೋಗೋ ಅಗತ್ಯ ಇಲ್ಲ. ಆಮೇಲೆ ಅವ್ರಿಗೆ ಪ್ರೆಸೆಂಟ್ ಹುಬ್ಳಿಯಲ್ಲಿದ್ದಾರೆ. ರೀಸೆಂಟ್ ಆಗಿ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ ಅವರಿಗೆ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ನೀವು ಅವ್ರ ಹತ್ರ ನಾನು ನಂಬರ್ ಕೊಡ್ತೀನಿ, ನೀವು ಬೇಕಾದ್ರೆ ಹೋಗಿ ಬನ್ನಿ. ನಾವು ಹಾಗಿದ್ರೆ ನೀವು ಅವ್ರನ್ನ ಭೇಟಿ ಆಗ್ಬೇಕಾ ನಿಮ್ಮ ಮಕ್ಕಳ ಪರೀಕ್ಷೆಗೆ? ನೋ ಪ್ರಾಬ್ಲಮ್. ಹಾಗಿದ್ರೆ ಅವ್ರನ್ನ ನಾವು ನಾಳೆ ಟಿಕೆಟ್ ಮಾಡ್ತೀನಿ, ನಾಳೆ ಹೋಗೋಣ. ಇಲ್ಲಾಂತಂದ್ರೆ ನಾವು ಫೋನಲ್ಲೂ ಕನ್ಸಲ್ಟೇಷನ್ ತಗೋಬಹುದು. ನಮ್ಗೆ ಟಿಕೆಟ್ ಕಾಸ್ಟ್ ಅಟ್ಲೀಸ್ಟ್ ನಾವು ಅದನ್ನ ಬೇರೆ ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ನಾವು ಕನ್ಸಲ್ಟೇಷನ್ ತಗೊಳ್ಳೋಣ. ನಾನು ನಂಬರ್ ಶೇರ್ ಮಾಡ್ತೀನಿ, ಆಯ್ತಾ? ನೈಸ್ ನೈಸ್ ನೈಸ್. ಇವ್ರು ಯಾರು ಪುಟ್ಟ? ನಮ್ಮ ಅಕ್ಕನ ಮಗಳು. ಹೌದಾ? ಏನ್ ಹೆಸರು ನಿಮ್ದು? ವಾವ್, ಸಿಗ್ನೆ. ಜೀವ ನೀಡೋ ಮಗ